ಈ ವಿಡಿಯೋದಲ್ಲಿ ವರ್ಗ ಸಂಖ್ಯೆಗಳ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ವರ್ಗ ಸಂಖ್ಯೆಗಳು ತುಂಬಾ ಅದ್ಭುತವಾದ ವಿನ್ಯಾಸಗಳನ್ನ ಅಡಗಿಸಿಟ್ಟಿರುತ್ತೆ. ಸಂಖ್ಯೆಗಳು 0ಯಿಂದ ಕೊನೆಗೊಳ್ಳುತ್ತಾ ಇದ್ರೆ ಅದರ ವರ್ಗಗಳಿಗೆ ಏನಾಗುತ್ತೆ ಅಂತ ಹತ್ತಿರದಿಂದ ನೋಡೋಣ. 10ರ ವರ್ಗ 10 × 10 100, 20ರ ವರ್ಗ 400, 40ರ ವರ್ಗ 40 × 40 1600, 100ರ ವರ್ಗ ಅಂದರೆ 100 × 100 10,000 ಕೊಡುತ್ತೆ. 200ರ ವರ್ಗ 40,000. ಅದೇ ರೀತಿ 600ರ ವರ್ಗ 3,60,000. ಮೊದಲಿಗೆ ನಾವು ಬರೀ 10ಯಿಂದ ಕೊನೆಗೊಳ್ಳುವ ಸಂಖ್ಯೆಗಳನ್ನು ವರ್ಗ ಮಾಡಿದ್ವಿ. ಆಗ ನಮಗೆ ಉತ್ತರವಾಗಿ 20ಯಿಂದ ಕೊನೆಗೊಳ್ಳುವ ಸಂಖ್ಯೆಗಳು ಸಿಕ್ಕವು. ಅದೇ ರೀತಿ 20ಗಳಿಂದ ಕೊನೆಯಾಗುವ ಸಂಖ್ಯೆಗಳನ್ನು ವರ್ಗ ಮಾಡಿದಾಗ 40ಗಳಿಂದ ಕೊನೆಗೊಳ್ಳುವ ಸಂಖ್ಯೆಗಳು ಅದರ ವರ್ಗವಾಗಿ ಸಿಕ್ತು. ಇಲ್ಲಿ ನೀವು ಯಾವುದಾದ್ರೂ ಮಾದರಿಯನ್ನ ಗಮನಿಸಿದ್ರಾ? 10ಯಿಂದ ಕೊನೆಗೊಳ್ಳುವ ಸಂಖ್ಯೆಗಳನ್ನು ವರ್ಗ ಮಾಡಿದಾಗ 20ಯಿಂದ ಕೊನೆಗೊಳ್ಳುವ ವರ್ಗ ಸಂಖ್ಯೆ ಸಿಕ್ಕತ್ತೆ. 20ಗಳಿಂದ ಕೊನೆಗೊಳ್ಳುವ ಸಂಖ್ಯೆಯನ್ನ ವರ್ಗ ಮಾಡಿದಾಗ 40ಗಳಿಂದ ಕೊನೆಗೊಳ್ಳುವ ಉತ್ತರ ಸಿಕ್ಕತ್ತೆ. ಅಂದ್ರೆ ನಾವು ತಗೊಂಡಿರ್ತೀವಲ್ಲ ಸಂಖ್ಯೆ, ಆ ಮೂಲ ಸಂಖ್ಯೆಯ ಕೊನೆಯಲ್ಲಿರುವ 0ಗಳಿಗಿಂತ 2 ಪಟ್ಟು ಹೆಚ್ಚು 0ಗಳು ಅದರ ವರ್ಗದಲ್ಲಿ ಕಂಡು ಬರ್ತದೆ. ಅಂದ್ರೆ ಒಂದು ವೇಳೆ ನೀವು 1000ವನ್ನ ತಗೊಂಡ್ರೆ 1000ದಲ್ಲಿ 3 0ಗಳಿದೆ. ಅಂದ್ರೆ ಅದರ ವರ್ಗ 1000ದ ವರ್ಗದಲ್ಲಿ ಒಟ್ಟು 6 0ಗಳಿರಬೇಕು. ಇಲ್ಲಿ 3 0ಗಳು 6 ಆಗೋದನ್ನ ನಾವು ಕಾಣ್ಬೋದು. ಅಂದ್ರೆ ನಾವೇನಂತ ಹೇಳ್ಬೋದು, ಒಂದ್ ವೇಳೆ ನಾವು ತಗೊಂಡ ಸಂಖ್ಯೆಯಲ್ಲಿ n 0ಗಳು ಅದರ ಕೊನೆಯಲ್ಲಿ ಕಂಡು ಬಂದ್ರೆ ಇನ್ನು ಅದರ ವರ್ಗದಲ್ಲಿ 2 n 0ಗಳಿರುತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ನಮಗೆ ಸಿಗ್ತಾ ಇರೋದು 2 n 0ಗಳಾಗಿರೋದ್ರಿಂದ ನೋಡ್ಬೋದು, ನಾವು n ಅನ್ನ 2ರ ಜೊತೆ ಗುಣಿಸ್ತಾ ಇದ್ದೇವೆ. ಹಾಗಾಗಿ ಇದು ಯಾವಾಗ್ಲೂ ಒಂದು ಸಮ ಸಂಖ್ಯೆಯ 0ಗಳನ್ನೇ ಕೊಡುತ್ತೆ. ಅಂದ್ರೆ 5 0 ಕೊನೆಯಲ್ಲಿ ಕಂಡುಬರುವ ಒಂದು ಸಂಖ್ಯೆಯನ್ನ ವರ್ಗಿಸಿದಾಗ ಅದರ ವರ್ಗದಲ್ಲಿ 5 × 2 ಒಟ್ಟು 10 0ಗಳು ಕೊನೆಯಲ್ಲಿ ಕಂಡುಬರುತ್ತೆ. ಮತ್ತೊಂದು ಅದ್ಭುತವಾದ ವಿಷಯ ಏನಪ್ಪಾ ಅಂದ್ರೆ ಒಂದು ಸಂಖ್ಯೆ ಮತ್ತು ಅದರ ವರ್ಗಗಳ ನಡುವೆ ಇರುವ ಸಮಾನತೆ. ಸಮಾನತೆ ಯಾವ ವಿಷಯದಲ್ಲಿ? ಅದು ಸಮ ಸಂಖ್ಯೆನಾ ಅಥವಾ ಬೆಸ ಸಂಖ್ಯೆನಾ ಅನ್ನೋದ್ರಲ್ಲಿ. ಉದಾಹರಣೆಯನ್ನ ನೋಡೋಣ. 2ರ ವರ್ಗ 4, 6ರ ವರ್ಗ 36, 12ರ ವರ್ಗ 144, 11ರ ವರ್ಗ 121, 15ರ ವರ್ಗ 225 ಮತ್ತು 17ರ ವರ್ಗ 289. ಇಲ್ಲಿ ಮೊದಲನೇ ಸಾಲಿನಲ್ಲಿ ನೋಡ್ಬೋದು, ನಾವು ಮಾಡಿದ್ದು ಸಮಸಂಖ್ಯೆಗಳ ವರ್ಗ. ಆಗ ನಮಗೆ ಮತ್ತೊಂದು ಸಮಸಂಖ್ಯೆನೇ ಉತ್ತರವಾಗಿ ಸಿಕ್ತಿತ್ತು. ಅದೇ ರೀತಿ 2ನೇ ಸಾಲಿನಲ್ಲಿ ಒಂದು ಬೆಸ ಸಂಖ್ಯೆಯ ವರ್ಗವನ್ನ ಮಾಡಿದಾಗ ಮತ್ತೊಂದು ಬೆಸ ಸಂಖ್ಯೆನೇ ಉತ್ತರವಾಗಿ ಸಿಕ್ತಿತ್ತು. ಅಂದ್ರೆ ಸಮಸಂಖ್ಯೆಗಳ ವರ್ಗ ಮಾಡಿದ್ರೆ ಸಮಸಂಖ್ಯೆ ಉತ್ತರವಾಗಿ ಸಿಕ್ಕತ್ತೆ. ಅದೇ ಬೆಸ ಸಂಖ್ಯೆಯನ್ನ ವರ್ಗ ಮಾಡಿದಾಗ ಮತ್ತೊಂದು ಬೆಸ ಸಂಖ್ಯೆನೇ ಉತ್ತರವಾಗಿ ಸಿಕ್ಕತ್ತೆ. ಮತ್ತೊಂದು ಗುಣಲಕ್ಷಣವನ್ನ ನೋಡೋಣ. ಇಲ್ಲಿ 2 ಸತತ ಪೂರ್ಣ ವರ್ಗ ಸಂಖ್ಯೆಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಅಂತ ನೋಡೋಣ. 2 ಸತತ ಪೂರ್ಣ ಸಂಖ್ಯೆಯನ್ನ ತಗೊಳ್ಳೋಣ, ಅದರ ವರ್ಗವನ್ನ ಮಾಡೋಣ. ಅಂದ್ರೆ 1ರ ವರ್ಗ 1, 2ರ ವರ್ಗ 4. ಈ ಪೂರ್ಣವರ್ಗ ಸಂಖ್ಯೆಗಳಾದ 1 ಮತ್ತು 4ರ ನಡುವೆ ಎಷ್ಟು ಸಂಖ್ಯೆಗಳಿದೆ ಅಂತ ನೋಡಿದ್ರೆ 2 ಮತ್ತು 3 ಇದೆ. ಅಂದ್ರೆ ಒಟ್ಟು 2 ಸಂಖ್ಯೆಗಳಿದೆ. ಇನ್ನು ಮುಂದಿನ ಸತತ ಪೂರ್ಣವರ್ಗ ಸಂಖ್ಯೆಗಳಾದ 2ರ ವರ್ಗ ಮತ್ತು 3ರ ವರ್ಗ ಅಂದ್ರೆ 4 ಮತ್ತು 9ರ ನಡುವೆ ಇರುವ ಸಂಖ್ಯೆಗಳು ಬಂದು 5, 6, 7, 8 ಅಂದ್ರೆ ಒಟ್ಟು 4 ಸಂಖ್ಯೆಗಳು. ಇನ್ನು 3ರ ವರ್ಗ ಮತ್ತು 4ರ ವರ್ಗ ಅಂದ್ರೆ 9 ಮತ್ತು 16ರ ನಡುವೆ ಇರುವ ಸಂಖ್ಯೆಗಳು ಬಂದು 10, 11, 12, 13, 14, 15 ಒಟ್ಟು 6 ಸಂಖ್ಯೆಗಳು. ಅದೇ ರೀತಿ 10ರ ವರ್ಗ ಅಂದ್ರೆ 100 ಮತ್ತು
11ರ ವರ್ಗ 121. ಇವೆರಡರ ನಡುವೆ ಇರುವ ಸಂಖ್ಯೆಗಳು ಬಂದು 101, 102, ಇದೇ ರೀತಿ 120ರವರೆಗೂ, ಅಂದ್ರೆ ಒಟ್ಟು 20 ಸಂಖ್ಯೆಗಳು. ಇಲ್ಲಿ ನಾವು 1ರಿಂದ ಪ್ರಾರಂಭ ಮಾಡಿದ್ವಲ್ವಾ, 1ರ ವರ್ಗ ಮತ್ತು 2ರ ವರ್ಗ ಅಂದ್ರೆ 2 ಸಂಖ್ಯೆಗಳಿದ್ವು ಅವುಗಳ ಮಧ್ಯೆ. ಇನ್ನು 2ರ ವರ್ಗ ಮತ್ತು 3ರ ವರ್ಗದ ನಡುವೆ 4 ಸಂಖ್ಯೆ, 3ರ ವರ್ಗ ಮತ್ತು 4ರ ವರ್ಗದ ನಡುವೆ 6 ಸಂಖ್ಯೆಗಳು. ಅದೇ ರೀತಿ 10ರ ವರ್ಗ ಮತ್ತು 11ರ ವರ್ಗದ ನಡುವೆ 20 ಸಂಖ್ಯೆಗಳಿದ್ವು. 1, 2, 3, 2, 4, 6 ಇದೆರಡರ ನಡುವೆ ಒಂದು ಸಂಬಂಧ ಇದೆ ಅಲ್ವಾ? ಅದೇನು ಅಂದ್ರೆ ಎನ್ನ ವರ್ಗ ಮತ್ತು n+1ರ ವರ್ಗದ ನಡುವೆ ಯಾವಾಗ್ಲೂ 2 n ಸಂಖ್ಯೆಗಳು ಇರ್ತವೆ. ನಾವು ನೋಡಿದ್ವಿ, n 10 ಆದ್ರೆ 10ರ ವರ್ಗ ಮತ್ತು 11ರ ವರ್ಗದ ನಡುವೆ 2 × 10 ಅಂದ್ರೆ ಒಟ್ಟು 20 ಸಂಖ್ಯೆಗಳಿದ್ವು. ಅದೇ ರೀತಿ n 3 ಆದ್ರೆ 3ರ ವರ್ಗ ಮತ್ತು 4ರ ವರ್ಗದ ನಡುವೆ 2 × 3 6 ಸಂಖ್ಯೆಗಳಿದ್ವು. ಅದೇ ರೀತಿ 20ರ ವರ್ಗ ಮತ್ತು 21ರ ವರ್ಗದ ನಡುವೆ ಎಷ್ಟು ಸಂಖ್ಯೆಗಳಿದೆ ಅಂತ ಕೇಳಿದ್ರೆ ನೀವು ಉತ್ತರಿಸಬಹುದಾ? ಸಬಾಷ್! ಅಂದ್ರೆ 2 × 20 40 ಸಂಖ್ಯೆಗಳಿರುತ್ತೆ. ಮತ್ತೊಂದು ಪ್ರಶ್ನೆ, 1ರಿಂದ 100ರ ನಡುವೆ ಒಟ್ಟು ಎಷ್ಟು ವರ್ಗ ಸಂಖ್ಯೆಗಳಿವೆ ಅಂತ ಕೇಳಿದ್ರೆ ಅದನ್ನ ಹೇಗೆ ಕಂಡುಹಿಡಿತೀರಾ? ಅಥವಾ 101ರಿಂದ 200ರ ನಡುವೆ ಒಟ್ಟು ಎಷ್ಟು ವರ್ಗ ಸಂಖ್ಯೆಗಳಿವೆ? ಇದಕ್ಕೆ ನಾವು 100ರ ಬ್ಲಾಕ್ಗಳನ್ನ ಮಾಡ್ಬಿಡೋಣ ಈ ರೀತಿ. ಈಗ ಈ ಕೋಷ್ಟಕದ ಸಹಾಯದಿಂದ, ಈ ಕೋಷ್ಟಕದಲ್ಲಿ ನಾವು ನೋಡ್ಬೋದು 1ರ ವರ್ಗದಿಂದ ಹಿಡಿದು 40ರ ವರ್ಗದವರೆಗೂ ಪೂರ್ಣ ವರ್ಗ ಸಂಖ್ಯೆಗಳನ್ನ ಕಾಣ್ಬೋದು. ಇದರಲ್ಲಿ 1ರಿಂದ 100ರವರೆಗೆ ಎಷ್ಟು ವರ್ಗಗಳಿದೆ ಅಂತ ನೋಡೋದಾದ್ರೆ ಇದು 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 ಕೂಡ 25, 36, 49, 64, 81, 100 ಅಂದ್ರೆ ಒಟ್ಟು 10 ವರ್ಗಗಳಿದೆ 1ರಿಂದ 100ರವರೆಗೆ. ಇನ್ನು 101ರಿಂದ 200ರವರೆಗೆ ಇದು ಇದು ಮತ್ತು ಇದು ಇದು ಕೂಡ ಅಲ್ವಾ, ಅಂದ್ರೆ ಒಟ್ಟು 4 ವರ್ಗಗಳು. ಇನ್ನು ನೆಕ್ಸ್ಟ್ ಬ್ಲಾಕ್ನಲ್ಲಿ ಅಂದ್ರೆ 201ರಿಂದ 300ರವರೆಗೆ 225, 256, 289 ಒಟ್ಟು 3 ವರ್ಗಗಳಿದೆ. 301ರಿಂದ 400ರವರೆಗೆ 1, 2, 3 ಈ 3 ಇದೆ, ಹಾಗಾಗಿ 3 ವರ್ಗಗಳು. ಅದೇ ರೀತಿ ನೆಕ್ಸ್ಟ್ ಬ್ಲಾಕ್ನಲ್ಲಿ 441, 484 ಬರೀ 2 ವರ್ಗಗಳು. ಅದೇ ರೀತಿ ನೆಕ್ಸ್ಟ್ ಬ್ಲಾಕ್ನಲ್ಲಿ ಮತ್ತೆ 2 ವರ್ಗಗಳು ಕಂಡುಬರ್ತಿದೆ. ಇನ್ನು 601ರಿಂದ 700ರವರೆಗೆ 2 ವರ್ಗಗಳಿದೆ. 701ರಿಂದ 800ರವರೆಗೆ ಮತ್ತೆ 2 ವರ್ಗಗಳಿದೆ. 801ರಿಂದ 900ರವರೆಗೆ 841, 900 ಅಂದ್ರೆ ಮತ್ತೆ 2 ವರ್ಗಗಳಿದೆ. ಇನ್ನು 901ರಿಂದ 1000ರವರೆಗೆ ಬರೀ ಒಂದೇ ವರ್ಗ ಸಂಖ್ಯೆಯಾದ 961 ಇದೆ. ಈ 961ರ ವಿಶೇಷತೆ ಏನು ಅಂದ್ರೆ ಇದು 1000ಕ್ಕಿಂತ ಕಡಿಮೆ ಇರುವ ದೊಡ್ಡ ವರ್ಗ ಸಂಖ್ಯೆ. ಕುತೂಹಲ ಮೂಡಿಸೋದೇನೆಂದ್ರೆ ಹೇಗೆ ಸಂಖ್ಯೆಗಳು ದೊಡ್ಡ ಆಗ್ತಿದ್ದಂತೆ ಬ್ಲಾಕ್ನಲ್ಲಿ ವರ್ಗಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇಂಟ್ರೆಸ್ಟಿಂಗ್ ಅಲ್ವಾ?